ಚೇತನ್ ಐಡೆಂಟಿಟಿ ಏನು? ನಟ ಆಗಬೇಕು ಅಂತ ಬರಲಿಲ್ಲ. ಭಕ್ತಪ್ರಹ್ಲಾದ ನಾನು ರಾಜ್ಕುಮಾರ್ ಜೊತೆ ಟೇಪ್ ನೋಡ್ಕೊಂಡು ಮಾಡಿದ್ದೆ ಹೊರತು ನಾನು ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಗೊತ್ತಿರಲಿಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಆಮೇಲೆ ನಂದು ಒಳ್ಳೆ ಸ್ನೇಹಿತರಾದ. ಒಬ್ಬ ಕಲಾವಿದನಾಗಿ ದೊಡ್ಡ ಹೆಸರು ಮಾಡಿದರೆ ಇನ್ನೂ ಕೂಡ ಮಾಡಬಹುದಿತ್ತು. ಆದರೆ ಈ ಹೋರಾಟ ಅಂತ ಅಂದ್ಕೊಂಡು ಬಂದರೆ ಆದರೂ ಕೂಡ ಹೋರಾಟದಲ್ಲೂ ಕೂಡ ಗೊಂದಲದ ಮನುಷ್ಯ ಅಂತ ಒಂದಷ್ಟು ಟೀಕೆಗಳಿವೆ. ಸಿನಿಮಾದಲ್ಲಿ ವಿಜಯ್ ಅವರೇ ಹೆಸರು ಮಾಡಿದ್ರೆ ನಾನು ಬೆಳಿತೀನಿ, ನಾನು ಬೆಳಿತೀನಿ, ನಾನು ದುಡ್ಡು ಮಾಡ್ಕೊತೀನಿ, ನನಗೆ ಬಿಲ್ಡಪ್ ಸಿಗುತ್ತೆ, ನಾನು ಕಟ್ಔಟ್ ಆಗ್ತಾರೆ, ದುಡ್ಡು ಸಿಗುತ್ತೆ, ಎಲ್ಲ ಬಿಲ್ಡಪ್ ಸಿಗುತ್ತೆ, ಎಲ್ಲ ಮಣ್ಣೆಣ್ಣೆ ಸಿಗುತ್ತೆ. ಅದು ನನ್ನ ಕೊಡುಗೆ ಭಾಳ ಕಡಿಮೆ, ಬಿಲ್ಡಪ್ ಜಾಸ್ತಿ, ತೆಪ್ಪಗೆ ದುಡ್ಡು ತೊಗೊಂಡು ಆ್ಯಕ್ಟ್ ಮಾಡೋ ಅಷ್ಟೇ. ಆದರೆ ನಮಗೆ ಸಮಾಜ ಕಟ್ಟಿದಾಗ ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ, ನಿಜವಾಗ್ಲೂ ಒಂದು ಉತ್ತಮ ಸಮಾಜ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ವಿಜಯ್ ಭರಮಸಾಗರ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥವ್ರು ತುಂಬ ವಾಗ್ಮಿಗಳು, ನಟರು, ಆಮೇಲೆ ನೇರವಾಗಿ ಮಾತಾಡೋಂಥ ವ್ಯಕ್ತಿ. ಸೊ ಅವ್ರ ವ್ಯಕ್ತಿ ಎಷ್ಟು ಮುಖ್ಯನೋ ವ್ಯಕ್ತಿತ್ವನೂ ಕೂಡ ಅಷ್ಟೇ ಮುಖ್ಯ. ಇವತ್ತು ನಮ್ಮ ಜೊತೆಗಿರೋದು ಬೇರೆ ಯಾರೂ ಅಲ್ಲ, ಚೇತನ್ ಅಹಿಂಸಾ. ಹೌದು, ಅಮೇರಿಕಾದಲ್ಲಿ ಹುಡ್ತಾರೆ, ಅಲ್ಲೇ ಓದ್ತಾರೆ, ಅಲ್ಲೇ ಸ್ನಾತಕೋತ್ತರ ಪದವಿನೂ ಕೂಡ ಗಳಿಸ್ತಾರೆ. ಆಮೇಲೆ ಇಂಡಿಯಾಗೆ ಬರ್ತಾರೆ, ಅಲ್ಲಿದ್ದ ನಟರಾಗ್ತಾರೆ. ಅದರ ಆಚೆಗೆ ಒಂದಿಷ್ಟು ಹೋರಾಟ, ಮಾತುಕತೆ ಅವೆಲ್ಲ ಶುರುವಾಗ್ತದೆ. ಸೊ ಈಗ ನಟ ಚೇತನ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಜೊತೆಗೆ ಒಂದಿಷ್ಟು ಮಾತುಕತೆ ಆಡೋಣ. ಸರ್, ಕರ್ನಾಟಕ ಟಿವಿಗೆ ಸ್ವಾಗತ. ನಮಸ್ಕಾರ ವಿಜಯ್ ಅವರೇ. ಎಸ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನೆಲ್ಲ ನಡೀತಾ ಇದೆ ಈಗ? ನಮ್ಮದು ಸಿನಿಮಾಗಳು ನಡೀತಾ ಇದೆ, ಆದರೆ ಅದ್ರ ಜೊತೆ ಭಾಳ ಮುಖ್ಯವಾಗಿ ಕೈಲಾದಷ್ಟು ಇರುವೆ ಸೇವೆಯಲ್ಲಿ ಸಾಮಾಜಿಕ ಪರಿವರ್ತನೆ, ಚಳುವಳಿ, ಹೋರಾಟ, ಭಾಷಣಗಳು, ಸಮಾಜ ಸೇವೆ ಇದೆಲ್ಲ ಜೊತೆಗೆ ನಡೀತಾ ಇದೆ. ಓಕೆ, ಚೇತನ್ ಅಂದರೆ ಕನ್ನಡಿಗರಿಗೆ ಗೊತ್ತಿರೋದು ನಟ. ಆದರೆ ಹೋಗ್ತಾ ಹೋಗ್ತಾ ಚಳವಳಿ, ಹೋರಾಟ ಇದೆಲ್ಲ ಬಂತು. ಸೊ ಈಗ ಚೇತನ್ ಐಡೆಂಟಿಟಿ ಏನು? 18 ವರ್ಷದ ಹಿಂದೆ ವಿಜಯ್ ಅವರೇ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ನಟ ಆಗಬೇಕು ಅಂತ ಬರಲಿಲ್ಲ. ಓಕೆ, ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸಿನಿಮಾದ ಬಗ್ಗೆನೂ ಏನೂ ಗೊತ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನಗೆ ಪುನೀತ್ ಅಪ್ಪು ಸರಿನ ಭಕ್ತಪ್ರಹ್ಲಾದ ನಾನು ರಾಜ್ಕುಮಾರ್ ಜೊತೆ ಟೇಪ್ ನೋಡ್ಕೊಂಡು ಮಾಡಿದ್ದೆ ಹೊರತು ನಾನು ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಗೊತ್ತಿರಲಿಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಆಮೇಲೆ ನಂದು ಒಳ್ಳೆ ಸ್ನೇಹಿತರಾದ. ಆದರೆ ನನಗೆ ಅವಾಗ ಬಂದಿದ್ದಾಗ ಕಲೆ ಮುಖಾಂತರ, ರಂಗಭೂಮಿ ಮುಖಾಂತರ ಹೇಗೆ ಸಾಮಾಜಿಕ ಪರಿವರ್ತನೆ ಮಾಡ್ಬೋದು, ಅವಾಗಿಂದನೇ ಅದೇ ನನ್ನ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್ನಲ್ಲಿ ನನಗೆ ಸಿಕ್ಕಿತ್ತು. ಸೊ ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ಕರಾವಳಿನಲ್ಲಿ, ಧಾರವಾಡನಲ್ಲಿ ರಂಗಭೂಮಿ ಮುಖಾಂತರ ನಾನು ಹೇಗೆ ಅಧ್ಯಯನ ಮಾಡಿ ನಾವು ಹೇಗೆ ಒಂದು ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಈ ಥರ ಬೇರೆ ಬೇರೆ ನಾಟಕಗಳು ಸಹ ನಿರ್ದೇಶನ ಮಾಡಿ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅದರ ನಂತರ ಬೈ ಚಾಯ್ಸ್ ನಾನು ಈ ಥರ ಸಾಮಾಜಿಕ ಪರಿವರ್ತನೆ ರಂಗಭೂಮಿ ಮುಖಾಂತರ ಅಂತ ಬಂದಿದ್ದು. ಬೈ ಚಾನ್ಸ್ ಆಗಿ ನನಗೆ ಸಿನಿಮಾ ಅವಕಾಶ ಸಿಕ್ತು. ಅದು ನರೇಂದ್ರ ಬಾಬು ಅಂತ ಒಬ್ಬರು ನನಗೆ ಗುರುತಿಸಿ, ಅವರು ಆಮೇಲೆ ಕಬಡ್ಡಿ, ಸಂತೆನಿಂದ ಕಬೀರ ಅಂತೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಮುಖಾಂತರ ನನಗೆ ಬೇರೆ ಬೇರೆಲ್ಲ ಸಿಕ್ಕಿ ನನಗೆ ಸಿನಿಮಾ ರಂಗ ಪರಿಚಯ ಆಗಿತ್ತು. ಆದರೆ ಸಿನಿಮಾ ರಂಗದವರಿಗೆ ಎಲ್ಲೋ ಒಂದು ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಚೇತನ್ ನಟ ಆಮೇಲೆ ಚಳುವಳಿ ಅಂತ ಅನ್ಸಿರ್ಬೋದು. ನನ್ನ ಮನಸ್ಸಲ್ಲಿ ಚಳುವಳಿನೇ ಮೂಲ ಉದ್ದೇಶ, ಅಭಿನಯ, ಒಂದು ಸಿನಿಮಾ ಆ್ಯಕ್ಟಿಂಗು ಬೈ ಚಾನ್ಸಾಗಿ ಬಂತು. ಅದು ಮುಖ್ಯ ಪಾತ್ರನೇ ನಮ್ಮ ಲೈಫಲ್ಲಿ. ಆದರೆ ಚಳುವಳಿಗೆ ವಾಪಸ್ ಹೋಗ್ತಾ ಇರೋದು, ಅದನ್ನು ಮುಖ್ಯ ಮಾಡ್ತಿರೋದೇ ನನ್ನ ಮೂಲ ಉದ್ದೇಶ ಕರ್ನಾಟಕಕ್ಕೆ ಬಂದಿತ್ತು. ಚೇತನ್ ಮನಸ್ಸಲ್ಲಿ ಒಬ್ಬ ಹೋರಾಟಗಾರ ಮತ್ತು ಕಲಾವಿದ ಇಬ್ಬರು ಇದ್ದಾರೆ. ಖಂಡಿತ ಕಲೆ ಮುಖಾಂತರನೇ ಹೋರಾಟ, ಕಲೆನಲ್ಲೂ ಹೋರಾಟ ಇದ್ದೇ ಇರುತ್ತೆ. ಮತ್ತೆ ನಮಗೆ ನಿಜವಾಗ್ಲೂ ಕಲಾವಿದ ಅಂದರೆ ನಿಜವಾಗ್ಲೂ ಇವತ್ತಿನ ದಿನ ವಿಜಯ್ ಅವರೇ ದೇಶ ಕಟ್ಟೋರು, ಅದ್ಭುತವಾಗಿ ಮಾಡೋರೆ ಆರ್ಟ್ಸ್ ಓದಿರೋರು, ಹ್ಯುಮ್ಯಾನಿಟೀಸ್ ಓದಿರೋರು. ಬಾಬಾ ಸಾಹೇಬರು ಕೂಡ ಸೋಸಿಯಾಲಜಿ ಓದಿದ್ರು, ಬಾಬಾ ಸಾಹೇಬರು ಕೂಡ ವೈಲಿನ್ ನುಡಿಸ್ತಾ ಇದ್ರು, ಬಾಬಾ ಸಾಹೇಬ್ ಎಕನಾಮಿಕ್ಸ್ ಓದಿದ್ರು, ಬಾಬಾ ಸಾಹೇಬ್. ಸೊ ಆ ನಿಟ್ಟಿನಲ್ಲಿ ನಮಗೆ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಓದೋರಿಗೆ ವ್ಯಕ್ತಿತ್ವ ಬರುತ್ತೆ. ಮತ್ತು ಅದ್ರ ಜೊತೆ ಕಾಲ್ಪನಿಕ ಶಕ್ತಿ ದೊಡ್ಡದಾಗತ್ತೆ. ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಒಂದು ಸಾಮರ್ಥ್ಯ ಇರುತ್ತೆ. ಇತಿಹಾಸ, ಸಾಹಿತ್ಯ ಎಲ್ಲನೂ ಅರ್ಥ ಮಾಡ್ಕೊತಾರೆ. ಅದು ಬಿಟ್ಟು ಬರೀ ಮಕ್ಕಿ ಓದ್ಕೊಂಡು ಒಂದು ಇಂಜಿನಿಯರೋ ಒಂದು ಇದು ಮಾಡಿದ್ರೆ, ಸೈನ್ಸ್ ಮಾಡಿದ್ರೆ ಆಗಿದ್ದಾಗ ಫೈನಾನ್ಸ್ ಮಾಡಿದ್ರೆ ಬುದ್ಧಿವಂತರಲ್ಲ ಅಂತ ಹೇಳ್ತಾ ಇಲ್ಲ, ಬುದ್ಧಿವಂತರೇ. ಬಟ್ ಅವರಿಗೆ ಸಮಾಜದ ಸಮಸ್ಯೆಗಳಕ್ಕೆ ಅದಕ್ಕೆ ಪರಿಹಾರ ಕೊಡುವಷ್ಟು ತಿಳುವಳಿಕೆ ಅವರು ಶಿಕ್ಷಣದ ಮುಖಾಂತರ ಬೆಳೆಸ್ಕೊಂಡಿರಲ್ಲ. ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ಬಟ್ ಆ ಸಮಾಜಕ್ಕೆ ಪ್ರತಿರೋಧ ಕೊಡುವಷ್ಟು ಆ ಜ್ಞಾನ ಪಾಪ ಶಿಕ್ಷಣದ ಮುಖಾಂತರ ಅವರು ಎಂಫಸೈಸ್ ಮಾಡಿರಲ್ಲ. ಕರೆಕ್ಟ್. ಚೇತನ್ ಅವರು ಸಿನಿಮಾಗಳು ಮಾಡಿದ್ರು, ಆ ದಿನಗಳು ಮಾಡಿದ್ರು, ಹಿಟ್ಟಾಯಿತು. ಮೈನಾ ಮಾಡಿದ್ರು, ಒಳ್ಳೆ ಸಿನಿಮಾ ಆಯಿತು, ಎಲ್ಲ ಕಡೆ ಮಾತಾಯಿತು. ಯಶಸ್ಸು ಸಿಕ್ಕಿರುವಾಗಲೇ ಇದ್ದಕ್ಕಿದ್ದಂಗೆ ಯೂಟರ್ನ್ ತಗೊಳ್ತಾರೆ. ಅಂದರೆ ಸಾಮಾಜಿಕ ಹೋರಾಟ ಮಾಡಬೇಕು ಅಂತ ಆ ನಿರ್ಧಾರ ಮಾಡಿದ್ದೇಕೆ ಅಂತ? ನನಗೆ ಮುಂಚೆಯಿಂದನೂ ಕೂಡ ನಾನು ಮಾಡ್ತಾ ಇದ್ದೆ.
ಮೈನ 2013 ರಿಲೀಸ್ ಆಯಿತು. ಹೌದು. ನನಗೆ 2011 ಕೂಡ ಆ್ಯಂಟಿ ಕರಪ್ಷನ್ ಮಾಡಿದೆ, ಹೋರಾಟದಲ್ಲಿ ಭಾಗವಹಿಸಿದೆ. 2012 ಕೂಡ ಎಂಡೋಸಲ್ಫನ್ ಅನ್ನೋದು 90 ಕೋಟಿ ನಾನು ಸರ್ಕಾರದಿಂದ 2013 ಅಷ್ಟೊತ್ತಿಗೆ ಈ ಎಂಡೋಸಲ್ಫನ್ ಪೀಠದ ಪರವಾಗಿ ನಾನು ಮಾಡಿಸ್ಕೊಡೋಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಈ ರೀತಿಯಲ್ಲಿ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೆ. ಬಟ್ ನನಗೆ ಮೂಲ ಉದ್ದೇಶನೇ ಚಳುವಳಿಗೆ ಸೇರ್ಕೋಬೇಕು ಅಂತ. ಬಹುಶಃ ವಿಜಯ್ ಅವರೇ, ನನಗೆ ಭಾರತಕ್ಕೆ ಬಂದಾಗ ಚಳುವಳಿ ಏನಾದರೂ ಪರಿಚಯ ಆಗಿದ್ದರೆ ನಾನು ಸಿನಿಮಾ ರಂಗಕ್ಕೆ ಸೇರ್ತಾ ಇರಲಿಲ್ಲ. ನಾನು ಚಳುವಳಿಗೆ ನುಗ್ತಾ ಇದ್ದೆ, ಬಂದಿದ್ದೆ ಅದೇ ಉದ್ದೇಶ. ಸೊ ನನಗೆ ಚಳುವಳಿ ಪರಿಚಯ ಇಲ್ಲದೆ ಇದ್ದಾಗ ನಾನು ಎಷ್ಟೋ ಏನಾಗ್ತಾ ಇತ್ತು ವಿಜಯ್ ಅವರೇ, ನನ್ನ ವಿಚಾರ ನಾನು ಹೇಳ್ತಾ ಇದ್ದೆ. ಹೇಳಿದಾಗ ಜನ ಇವನೇನೋ ವಿಚಿತ್ರವಾಗಿ ಏನೋ ಮಾತಾಡ್ತಾ ಇದ್ದಾನೆ, ಇವನ್ ಏನೇನೋ ಹೇಳ್ತಾ ಅವನೇ ಅಂತ ಹೇಳೋದು. ನಾನು ಅಮೆರಿಕದಿಂದ ಬೇರೆ ಬಂದಿದ್ದೆ, ನಾನೇ ಏನೋ ಬೇರೆ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು ಅನ್ಕೊಂಡಿದ್ದೆ, ನಾನೇ ಸರಿ ಇಲ್ಲ ಅನ್ಕೊಂಡಿದ್ದೆ. ಆಮೇಲೆ ಚಳುವಳಿ ಪರಿಚಯ ಆದ್ಮೇಲೆ 2013 ಅಷ್ಟೊತ್ತಿಗೆ ಗೊತ್ತಾಯ್ತು ನಾನ್ ಸರಿ ಇದ್ದೇನೆ, ಇದೇ ಬೇಕಾಗಿರೋದು, ವ್ಯವಸ್ಥೆ ಸರಿ ಇಲ್ಲ. ಸೊ ಆ ಕಾರಣಕ್ಕೆ ಚಳುವಳಿಗೆ ಹತ್ರ ಬಂದಾಗ ನನ್ನ ಚಳುವಳಿ ಪರಿಚಯ ಆದಾಗ ಚಳುವಳಿ ಜೋರಾಗಿ ಮಾಡಕ್ಕೆ ಶುರು ಮಾಡಿದೆ. ಅದು ನಮ್ಮ ವಿಚಾರಗಳು ಹೊರಗೆ ಬರಕ್ಕೆ ಶುರುವಾಯಿತು. ಅದರಿಂದ ಸಿನಿಮಾ ಬಿಡಬೇಕು ಅಂತ ಅಲ್ಲ, ಬಟ್ ಸಿನಿಮಾದಲ್ಲಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಎಫೆಕ್ಟ್ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ನಾನು ಚಳುವಳಿ ಸಿಕ್ತಾಗ ಇದೇ ಅಲ್ವಾ ನಾನು ಬಂದಿದ್ದು ಕರ್ನಾಟಕಕ್ಕೆ ಅಂತ ನಾನು ಕರೆಕ್ಟ್. ಈಗ ಒಬ್ಬ ಕಲಾವಿದನಾಗಿ ನೀವು ದೊಡ್ಡ ಹೆಸರು ಮಾಡಿದ್ರೆ ಇನ್ನೂ ಕೂಡ ಮಾಡಬಹುದಿತ್ತು. ಆದರೆ ಈ ಹೋರಾಟ ಅಂತ ಅಂದ್ಕೊಂಡು ಬಂದ್ರೆ ಆದ್ರೂ ಕೂಡ ಹೋರಾಟದಲ್ಲೂ ಕೂಡ ಗೊಂದಲದ ಮನುಷ್ಯ ಅಂತ ಒಂದಷ್ಟು ಟೀಕೆಗಳಿವೆ, ಅದಕ್ಕೇನು ಹೇಳ್ತೀರಾ? ಯಾವ ಗೊಂದಲ ಇಲ್ಲ. ನಮಗೆ ಬಹಳ ಮುಖ್ಯವಾಗಿ ಸಮಾಜದ ಕಲ್ಪನೆ ನಮ್ದು. ಒಂದೆರಡು ವಿಜಯ್ ಅವರೇ, ನನಗೆ ಎಲ್ಲ ಮನುಷ್ಯರು ಸರಿ ಸಮಾನರು, ಎಲ್ಲ ಸಿದ್ಧಾಂತಗಳು ಸರಿ ಸಮಾನ ಅಲ್ಲ. ನಮ್ಮ ಸಿದ್ಧಾಂತ ಎಲ್ಲ ಮನುಷ್ಯರು ಸರಿ ಸಮಾನರು ಅನ್ನೋ ಸಿದ್ಧಾಂತನೇ ಸುಪೀರಿಯರ್, ಅದೇ ಸತ್ಯ. ಸೊ ಈ ಸಿದ್ಧಾಂತ ನಮಗೆ ಕಟ್ಟಬೇಕು ದೇಶಕ್ಕೆ, ಎಲ್ಲ ಮನುಷ್ಯರು ಸರಿ ಸಮಾನರು ಅದು. ಸೊ ನಾನು ಇವತ್ತಿನ ದಿನ ಸಿನಿಮಾದಲ್ಲಿ ವಿಜಯ್ ಅವರೇ ಹೆಸರು ಮಾಡಿದ್ರೆ ನಾನು ಬೆಳಿತೀನಿ, ನಾನು ದುಡ್ಡು ಮಾಡ್ಕೊಂತೀನಿ, ನನಗೆ ಬಿಲ್ಡಪ್ ಸಿಗುತ್ತೆ, ನಾನು ಕಟ್ಔಟ್ ಆಗ್ತಾರೆ, ದುಡ್ಡು ಸಿಗುತ್ತೆ, ಎಲ್ಲ ಬಿಲ್ಡಪ್ ಸಿಗುತ್ತೆ, ಎಲ್ಲ ಮಣ್ಣೆಣ್ಣೆ ಸಿಗುತ್ತೆ. ಅದು ನನ್ನ ಕೊಡುಗೆ ಬಹಳ ಕಡಿಮೆ, ಬಿಲ್ಡಪ್ ಜಾಸ್ತಿ. ಆದ್ರೆ ಚಳುವಳಿ ಮಾಡಿದಾಗ ವಿಜಯ್ ಅವರೇ ಅದರಲ್ಲಿ ನಾವು ಸಮಾಜ ಕಟ್ಟಬಹುದು. ಒಂದು ಉತ್ತಮ, ಎಲ್ಲರಿಗೂ ಸಿಗದೇ ಇರೋರ್ಗೆ ಅವಕಾಶ ಸಿಗುತ್ತೆ, ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅದರಿಂದ ನನಗೆ ಎಷ್ಟೋ ಬೆದರಿಕೆ ಬರುತ್ತೆ, ಎಷ್ಟೋ ದ್ವೇಷ ಬರುತ್ತೆ, ಎಷ್ಟೋ ನನಗೆ ಸಿನಿಮಾದಲ್ಲಿ ಅವಕಾಶ ಕಳ್ಕೊಂತೀನಿ. ಸಮಾಜಕ್ಕೆ ಸಿನಿಮಾ ಮುಂದೆ ದೂರ ಮಾಡುತ್ತೆ. ಅವ್ರ ಸಿನಿಮಾ ರಂಗ ಏನು ದುಡ್ಡು ಮುಖ್ಯ ಮಾಡುತ್ತೆ ಅವ್ರಿಗೆ, ನಿಮ್ಮ ಆಲೋಚನೆಗಳು, ನಿಮ್ಮ ಒಳ್ಳೆತನ, ನಿಮ್ಮ ಗುಣಗಳು, ನಿಮ್ಮ ಚಿಂತನೆಗಳು ಮುಖ್ಯ ಮಾಡುತ್ತಾ ತೆಪ್ಪಗೆ ದುಡ್ಡು ತಗೊಂಡು ಆಕ್ಟ್ ಮಾಡುವ ಅಷ್ಟೇ. ಆದ್ರೆ ನಮ್ಗೆ ಸಮಾಜ ಕಟ್ಟಿದಾಗ ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ, ನಿಜವಾಗ್ಲೂ ಒಂದು ಉತ್ತಮ ಸಮಾಜ ಆಗುತ್ತೆ. ನಾನು ವಿಜಯ್ ಅವರೇ ಸಿನಿಮಾ ಮಾಡಿಲ್ಲ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ನನ್ನಷ್ಟೇ ನನ್ಕಿಂತ ಜಾಸ್ತಿ ಪ್ರತಿಭಾವಂತರು ಮಾಡ್ತಾರೆ. ಆದ್ರೆ ಚಳುವಳಿ ಮಾಡದೇ ಇದ್ರೆ ನಾನು ಬಹುಶಃ ಯುವಕರಲ್ಲಿ ಬೆರಳಿಕೆ ಎಷ್ಟು ಜನನೇ ಮಾಡ್ತಾರೆ ಹೊರತು ಈ ವಿಷನ್ ಇಟ್ಕೊಂಡು ಸಮಾಜದ ವಿಷನ್ ಇಟ್ಕೊಂಡು ಮಾಡೋರು ಬಹಳ ಕಡಿಮೆ. ಹಾಗಾದ್ರೆ ಚೇತನ್ ಅವರ ಸಿದ್ಧಾಂತ ಯಾವುದು? ಗಾಂಧಿವಾದಿನೋ, ಲೋಹಿಯಾವಾದಿನೋ, ಅಥವಾ ಸೌಮ್ಯವಾದಿನೋ, ಅಥವಾ ಪಂಥದ ವಿಚಾರಕ್ಕೆ ಬಂದರೆ ಎಡನ ಬಲನ? ಸ್ಪಷ್ಟನೆ ಕೊಡಿ. ಗಾಂಧಿವಾದ ಅಲ್ಲ, ಗಾಂಧಿವಾದ ಯಥಾಸ್ಥಿತಿವಾದ. ಅದು ಅಂಬೇಡ್ಕರ್ಗೆ, ಪೆರಿಯಾರ್ಗೆ, ನಮ್ಮ ಸಮಾನತಾವಾದಿಗಳು ಯಾವಾಗಲೂ ಶತ್ರುನೇ. ಸೊ ಗಾಂಧಿವಾದ ಅಲ್ಲ, ಲೋಹಿಯ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ ಎಷ್ಟೋ ವಿಚಾರಗಳಲ್ಲಿ. ರಾಮನವರು ಲೋಹಿಯ ಕೂಡ ಬಾಬಾ ಸಾಹೇಬ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು, ಅವರಲ್ಲೂ ಅನೇಕ ಒಳ್ಳೆ ವಿಚಾರಗಳಿದೆ. ಬಟ್ ಇವತ್ತಿನ ದಿನ ಕರ್ನಾಟಕಕ್ಕೆ ನಮಗೆ ಪ್ರಸ್ತುತವಾದ ವಿಚಾರ ಯಾವ್ದು ಬೇಕು ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು. ಈ ಸಿದ್ಧಾಂತದಲ್ಲಿ ಏನಿದೆ ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಅವೆಲ್ಲ ಓದಿಗಷ್ಟೇ ಸೀಮಿತ ಆದ್ವಾ? ಓದಿಗಲ್ಲ, ಅವೆಲ್ಲ ಜನ ಏನ್ ಅನ್ಕೊಂತಾರೆ ಸಾಹಿತ್ಯಕ್ಕೆ ಅಷ್ಟೇ ಸೀಮಿತ, ಅದನ್ನ ಮಾತಾಡಕ್ ಒಂದು ಭಾಷಣದಲ್ಲಿ ಮಾತಾಡಕ್ ಅಷ್ಟೇ ಅಲ್ಲ. ಸಮಾಜ ಕಟ್ಟೋ ದೃಷ್ಟಿನಲ್ಲಿ ಸಮಾಜ ಅದು ಬರೀ ಅವ್ರ ಮಾತಲ್ಲಿ ಅಷ್ಟೇ ಇಲ್ಲ, ಸಂವಿಧಾನದ ಪೀಠಿಕೆನಲ್ಲೂ ಇದೆ. ಸಮಾನತೆ, ನ್ಯಾಯ ಮತ್ತೆ ಸಮಾಜವಾದ, ಜಾತ್ಯತೀತ. ಇವತ್ತಿನ ದಿನ ಎಷ್ಟೋ ಪಕ್ಷಗಳಿದಾವೆ ವಿಜಯ್ ಅವರೇ, ಬಿಜೆಪಿ, ಕಾಂಗ್ರೆಸ್, JDS, ಆಪ್, ಕಮ್ಯುನಿಸ್ಟ್, SDPI ಯಾರು ಇದ್ದಾರೆ. ಆದ್ರೆ ಇವತ್ತಿನ ಅವರೆಲ್ಲರಿಗೂ ಬದುಕಕ್ ಹಕ್ಕಿದೆ ಇದರಲ್ಲಿ, ಪ್ರಜಾಪ್ರಭುತ್ವದಲ್ಲಿ. ಆದರೆ ಯಾರು ಕೂಡ ಸಂವಿಧಾನ ಪೀಠಿಕೆಯನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಿದ್ಧಾಂತ ಇಲ್ಲ. ನಮ್ಮ ಸಿದ್ಧಾಂತದಲ್ಲಿ ಅದಿದೆ. ಸೊ ನಾವು ಎಡನೂ ಅಲ್ಲ, ಬಲನೂ ಅಲ್ಲ, ಮಧ್ಯಾಹ್ನೂ ಅಲ್ಲ, ಅವೆಲ್ಲ ಒಂದು ವೆಸ್ಟರ್ನ್ ಪ್ಯಾರಡೈಮು. ನಾವು ಒಂದು ಅಂಬೇಡ್ಕರ್ ಹೇಳೋ ಭಾರತೀಯ ಪಂಥಿ, ನಾನು ಹೇಳೋ ಸತ್ಯಪಂಥಿ ಅಂತ ನಾವು ಹೇಳ್ತೀವಿ. ಅಂದರೆ ಇದು ಬಲಪಂಥಿ ಅಲ್ಲ, ಎಡಪಂಥಿ ಅಲ್ಲ, ಮಧ್ಯಪಂಥಿ. ಯಾಕಂದ್ರೆ ನಮ್ಮಲ್ಲಿ ಏನು ಈ ಬಲಪಂಥಿ ಎಡಪಂಥಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಆರ್ಥಿಕತೆ ಪ್ಯಾರಡೈಮ್ ಬರುತ್ತೆ, ರಾಜರಿಗೂ ವರ್ಸಸ್ ಇದು ಕೃಷಿ ಮಾಡೋರ್ಗೂ. ಆ ಥರ ಫ್ರೆಂಚ್ ರೆವಲ್ಯೂಷನಲ್ಲಿ ನಮಗೇನಂದರೆ ಜಾತಿ ವಿಚಾರ ಬರುತ್ತೆ, ಭಾಷೆಯ ಪ್ರತಿರೋಧ ಬರುತ್ತೆ, ಸಾಂಸ್ಕೃತಿಕ ಪ್ರತಿರೋಧ ಬರುತ್ತೆ, ಆಧ್ಯಾತ್ಮಿಕತೆಯ ತಾರತಮ್ಯದ ಪ್ರತಿರೋಧನೂ ಸಹ ಬರುತ್ತೆ ನಮಗೆ. ಅದ್ರ ಜೊತೆ ಆರ್ಥಿಕ ಲಿಂಗ ಪ್ರತಿರೋಧ, ಅದು ಪ್ರತಿರೋಧ ನಮಗೆ. ಟ್ರಾನ್ಸ್ಜೆಂಡರ್ಗಳು, ಮಹಿಳೆಯರು, LGP, ಸಲಿಂಗ ಪ್ರೇಮಿಗಳು, ಎಲ್ಲ ಅನ್ಯಾಯದ ವ್ಯವಸ್ಥೆ ಪ್ರತಿರೋಧ ನಮಗೆ ಬರುತ್ತೆ ಅಂದಾಗ ನಾವೊಂದು ಸತ್ಯಪಂಥಿ ಅಂತ ಹೇಳಬೇಕು. ಚೇತನ್ ಅವರಿಗೆ ಕಾಂಗ್ರೆಸ್, BJP ಎರಡು ಪಕ್ಷನೂ ಆಗಲ್ಲ. ಆದರೆ
ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆನೇ ಇಲ್ವಾ? ರಾಜಕೀಯ ಪಕ್ಷದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಮೇಲೆ ಅಪಾರ ನಂಬಿಕೆ ಇದೆ. ಓಕೆ. ಈ ರಾಜಕೀಯ ಪಕ್ಷಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವನೇ ಅಲ್ಲ ನಡೀತಾ ಇದೆ. ಪ್ರಜಾಪ್ರಭುತ್ವ ನಡೀತಾ ಇದೆ, ಆದರೆ ನಮ್ಮ ಒಂದು ಪರಿವರ್ತನೆಯ ಸಿದ್ಧಾಂತದಲ್ಲಿ ಯಾವ ಒಂದು ಪಕ್ಷ ಕೂಡ ಕೆಲಸ ಮಾಡ್ತಾ ಇಲ್ಲ. ಇವಾಗ ಕಾಂಗ್ರೆಸ್ಸು ಲೆಕ್ಕಾಚಾರನೇ ಚುನಾವಣೆ, ಕಾಂಗ್ರೆಸ್ಸು JDS ಲೆಕ್ಕಾಚಾರ ಚುನಾವಣೆ ಗೆಲ್ಲಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. 1885 ಕಾಂಗ್ರೆಸ್ ಉದ್ದೇಶ ಅದು ಯಥಾಸ್ಥಿತಿ. ನಾನು ಅದಕ್ಕೆ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್, ಒಂದು ಎಲೆಕ್ಟೋರಲ್ ಕ್ಯಾಲ್ಕುಲೇಷನ್. BJP ಒಂದು ಪರಿವರ್ತನೆ ಅನ್ನೋ ಒಂದು ಕನಸಿದೆ, ಆದರೆ ಆ ಕನಸು ಸುಳ್ಳು ದ್ವೇಷದ ಮೇಲೆ ಕಟ್ಟಿರೋ ಕನಸು. ಶ್ರಮ ಪಟ್ಟಿದ್ದಾರೆ, ಓಕೆ, ಅವ್ರದ್ದು ಒಂದು ಪ್ರತಿರೋಧ ಅಂತ ಹೇಳಿದ್ರೆ ಸುಳ್ಳಾಗಲ್ಲ, ಬಟ್ ಅದು ಒಂದು ತಾರತಮ್ಯದ ಪ್ರತಿರೋಧ. ಆದ್ರೆ ನಮ್ಮದು ಒಂದು ಸತ್ಯದ ಪರವಾಗಿ, ನಿಜವಾಗ್ಲೂ ವೈಜ್ಞಾನಿಕವಾಗಿ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ. ಸೊ ಆ ನಿಟ್ಟಿನಲ್ಲಿ ನಮ್ಮದೇ ಒಂದು ಪರಿವರ್ತನೆ ಆಲೋಚನೆ ಬೆಳಕಿಗೆ ಬರಬೇಕು. ಪ್ರಜಾಪ್ರಭುತ್ವ ಭಾರತದಲ್ಲೇ ಇನ್ ಥಿಯರಿ ಇಡೀ ಪ್ರಪಂಚದಲ್ಲಿ ಉತ್ತಮ ಪ್ರಜಾಪ್ರಭುತ್ವ, ಆದರೆ ಆ ಪ್ರಜಾಪ್ರಭುತ್ವನ ಅದರ ಉತ್ತಮ ಅಂಶಗಳು ಸಂವಿಧಾನ ಪೀಠಿಕೆಯಲ್ಲಿ ಕಾರ್ಯರೂಪಕ್ಕೆ ತರಕ್ಕೆ ಒಂದು ಸೈದ್ಧಾಂತಿಕ ನೆಲೆ ಕಟ್ಟಬೇಕು. ಅದು ನಮ್ಮಲ್ಲಿ ಖಂಡಿತ ಇದೆ. ಓಕೆ.